ಮುಂಜಾನೆ ಆದರೆ ಸಾಕು ಎಲ್ಲ ಮಾಮ್ಸಿಗಂತೂ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಅಲಾರಮ್ ಸೌಂಡ್ಗಿಂತ ಜೋರಾಗಿ ನಮ್ಮ ತಲೆಯಲ್ಲಿ ಸೌಂಡ್ ಬರೋದೇ ನಮ್ಮ ಮಕ್ಕಳ ಟಿಫಿನ್ ಬಾಕ್ಸಿಗೆ ಇವತ್ತೇನು ಕಟ್ಟಬೇಕು, ಏನು ಪ್ಯಾಕ್ ಮಾಡಬೇಕು ಅಂತ. ನಿಮಗೂ ಹಾಗೇನಾ? ಹಾಗಂದ್ರೆ ಈ ವಿಡಿಯೋ ನೋಡ್ರಿ. ಈ ವಿಡಿಯೋದಾಗ ನಾನು ಒಂದು ಟಿಫಿನ್ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಅದರ ಜೊತೆಗೆ ಕೊನೆಯಲ್ಲಿ ಫಸ್ಟ್ ಕ್ರೈಯಿಂದ ನನ್ನ ಮಕ್ಕಳಿಗೋಸ್ಕರ ತರಿಸಿರೋ ಕೆಲವೊಂದಿಷ್ಟು ಬಟ್ಟೆಗಳ ರಿವ್ಯೂ ಕೊಡ್ತಿದ್ದೀನಿ. ಅದ್ರ ಜೊತೆಗೆ ಮುಂಜಾನೆಯ ಗಡಿಬಿಡಿಯ ಟಿಫಿನ್ ಪ್ರಿಪ್ರೇಷನ್, ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಹೆಂಗೆ ಇರ್ತದಂತ ವಿಡಿಯೋದಾಗ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿರಿ. ಹಾಗೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಫಸ್ಟ್ ನಾನು ದಿನ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಆಮ್ಲ ತೊಗೊಳ್ಳೋದು ರೂಢಿ ಮಾಡ್ಕೊಂಡಿದ್ದೀನಿ. ಅದು ಇತ್ತೀಚೆಗೆ ರೂಢಿ ಮಾಡ್ಕೊಂಡಿದ್ದೀನಿ. ಬಿಕಾಸ್ ಆಮ್ಲ ನಮ್ಮಲ್ಲಿ ಕೊಲಾಜನ್ ಬೂಸ್ಟ್ ಮಾಡ್ತದೆ. ಅದು ವೈಟಮಿನ್ ಸಿ, ಆ್ಯಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ನಮಗದು ಬಹಳನೇ ಒಳ್ಳೆಯದು ಹೆಲ್ತಿಗೆ. ಅದ್ರ ಜೊತೆಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಬೇಕು, ಟಿಫಿನ್ ಪ್ರಿಪೇರ್ ಮಾಡಬೇಕು. ಈ ಎಲ್ಲ ಝಂಜಟ್ನಾಗ ನಾವು ಮಾಮ್ಸ್ ಬ್ಯುಸಿ ಆಗಿಬಿಡ್ತೀವಿ. ನಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ಳೋದೇ ಮರ್ತು ಹೋಗ್ತೀವಿ. ಬಟ್ ಎಷ್ಟೇ ಬ್ಯುಸಿ ಆದ್ರೂ ನಮ್ದು ಬೇಸಿಕ್ ಸ್ಕಿನ್ ಕೇರ್ ಮಾಡ್ಕೊಳ್ಳೇಬೇಕು. ಬಿಕಾಸ್ ಸೆಲ್ಫ್ ಕೇರ್ನು ಬಹಳನೇ ಅವಶ್ಯಕ. ಅದಕ್ಕೆ ನಾನು ಸನ್ಸ್ಕ್ರೀನ್ ಮನೆಯಲ್ಲೇ ಇರಲಿ, ಹೊರಗಡೆನೇ ಹೋಗಿರಲಿ, ಸನ್ಸ್ಕ್ರೀನ್ ಮಾತ್ರ ಮಿಸ್ ಮಾಡೋದೇ ಇಲ್ಲ. ಸೊ ನಾನು ಬೇಸಿಕ್ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಬಿಟ್ಟು ಇವಾಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀನಿ. ಬ್ರೇಕ್ಫಾಸ್ಟಲ್ಲಿ ಇವತ್ತು ದೋಸೆ ಮಾಡಕತ್ತೀನಿ. ನನ್ನ ಮಕ್ಕಳಿಬ್ಬರಿಗೂ ಚಾಯ್ಸ್ ಭಾಳ ಡಿಫ್ರೆಂಟ್ ಅದ. ಬಟ್ ಇಬ್ಬರಿಗೂ ಇಷ್ಟ ಆಗಂಗೆ ಪ್ರಿಪೇರ್ ಮಾಡಬೇಕಾಗ್ತದ. ಮುಂಜಾನೆ ಮಿಸ್ ಮಾಡೋ ಹಾಗಿಲ್ಲ ಅವರು ಬ್ರೇಕ್ಫಾಸ್ಟ್. ಅದಕ್ಕೆ ಸೊ ಗರಿಗರಿಯಾದ ಕ್ರಿಸ್ಪಿ ದೋಸೆ ನನ್ನ ಮಗಳಿಗೆ ಇಷ್ಟ, ನನ್ನ ಮಗನಿಗೆ ಸಾಫ್ಟ್ ದೋಸೆ ಇಷ್ಟ. ಸೊ ಇಬ್ಬರಿಗೂ ಅವ್ರವ್ರ ಇಷ್ಟದ ಪ್ರಕಾರ ಮಾಡಿಕೊಟ್ಟು ಅದರ ನಂತರ ಅವರು ಟಿಫಿನ್ಗೆ ಏನು ಮಾಡಲಿ ಅಂತ ನೋಡ್ತಾ ಇದ್ದೆ. ಸೊ ಇದೇ ದೋಸೆ ಹಿಟ್ಟಿಗೆ ಸ್ವಲ್ಪ ವೆಜ್ಜಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಮಿನಿ ದೋಸೆ ಥರ ರೆಡಿ ಮಾಡಿ ಅದನ್ನೇ ಟಿಫಿನ್ ಪ್ಯಾಕ್ ಮಾಡಿದ್ರೆ ಆಯ್ತು ಅಂದ್ಕೊಂಡೆ. ಹಾಗಾಗಿ ಕೆಲವೊಂದಿಷ್ಟು ವೆಜ್ಜಸ್ ಲೈಕ್ ಕ್ಯಾರೆಟು, ಆಮೇಲೆ ಆನಿಯನ್ನು, ಆಮೇಲೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಎಲ್ಲ ಸಣ್ಣದಾಗಿ ಹೆರ್ಚಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ ದೋಸೆ ಬ್ಯಾಟ್ರಲ್ಲಿ. ಮಕ್ಕಳಂತೂ ತರಕಾರಿಗಳ ಕಂಡ್ರೆ ಸಾಕು ಎತ್ತಿಡ್ತಾರೆ. ಸೊ ಪಿಕಿ ಈಟರ್ಸ್ ಇದ್ರಂದ್ರೆ ಅವ್ರಿಗೆ ಈ ಥರ ವೆಜಿಟೇಬಲ್ಸ್ ಎಲ್ಲ ಸ್ನೀಕ್ ಮಾಡಿ ಕೊಡಬೇಕಾಗ್ತದೆ, ಹೈಡ್ ಮಾಡಿ ಕೊಡಬೇಕಾಗ್ತದೆ. ಸೊ ನಾನು ಕೂಡ ಅದೇ ರೀತಿ ಮಾಡಿ ಈ ರೀತಿ ಪುಟಾಣಿ ದೋಸೆಗಳು ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಈ ರೀತಿ ಪುಟಾಣಿ ದೋಸೆ ಹಾಕೋದ್ರಿಂದ ಭಾಳ ಇಂಟ್ರೆಸ್ಟಿಂದ ತಿಂತಾರೆ ಮತ್ತು ಸ್ವಲ್ಪ ಜಾಸ್ತಿನೇ ತಿಂತಾರೆ. ದೊಡ್ಡದಾಗಿ ಹಾಕಿದಾಗ ಅವರು ಸಾಕು ಅನ್ನಿಸ್ಬಿಡ್ತದೆ, ಅವರಿಗೆ ಲೇಸಿ ಮಾಡ್ಕೊತಾರೆ ಪೂರ್ತಿಗೆ ಫಿನಿಶ್ ಮಾಡೋಕ್ಕೆ. ಈ ರೀತಿ ಚಿಕ್ಕದಾಗಿ ಮಾಡಿದಾಗ ಸ್ವಲ್ಪ ಜಾಸ್ತಿನೇ ತಿಂತಾರೆ ನಾರ್ಮಲ್ ದೋಸೆ ಪ್ರಿಪೇರ್ ಮಾಡೋದಕ್ಕಿಂತ ಅಂತ ನನಗೆ ಅನ್ನಿಸ್ತದೆ. ನಿಮ್ಮ ಮಕ್ಕಳು ಹೀಗೇನಾ ಅಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಅದರ ನಂತರ ಸ್ವಲ್ಪ ಎನರ್ಜಿ ಬೂಸ್ಟಪ್ಪಿಗೆ ಬಿಸಿ ಬಿಸಿ ಚಹಾ ಬೇಕೇ ಬೇಕಲ್ವಾ. ಹಾಗಾಗಿ ಬಿಸಿ ಬಿಸಿ ಚಹಾ ಮಾಡಿಕೊಂಡು ಚಹಾ ಕುಡಿತಿದ್ದೀನಿ. ಅದರ ನಂತರ ಟಿಫಿನಲ್ಲಿ ಇವತ್ತು ಇದು ಮಿನಿ ದೋಸೆ ಜೊತೆ ಒಂದಿಷ್ಟು ಮಖಾನನ ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ. ಸ್ವಲ್ಪನೇ ಉಪ್ಪು, ಸ್ವಲ್ಪ 1-2 ಸ್ಪೂನ್ ತುಪ್ಪ ಹಾಕಿ ಮಖಾನ ಫ್ರೈ ಮಾಡಿಕೊಂಡು ಸ್ವಲ್ಪ ಮಖಾನ ಹಾಗೆ ಮಿನಿ ದೋಸೆ ಮೇಲೆ ಸ್ವಲ್ಪ ಬಾಂದಿಟ್ಟು ಸ್ಪ್ರಿಂಕಲ್ ಮಾಡಿದ್ದೀನಿ. ಬಿಕಾಸ್ ಬಾಂದಿಟ್ಟು ಕಾಳು, ಬೇಳೆಕಾಳುಗಳಿಂದ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದು ಒಂದು ನ್ಯೂಟ್ರಿಷಿಯಸ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಒಂದು ಅಕ್ರೂಟು, ಒಂದು ಸ್ವಲ್ಪ ಕಿಶ್ಮಿಶ್, ಡ್ರೈ ಫ್ರೂಟ್ ಹಾಕಿದ್ದೀನಿ. ದಿನಾಲೂ ಐದರ್ ಡ್ರೈ ಫ್ರೂಟ್ ಹಾಕಿದರೆ ಫ್ರೂಟ್ ಹಾಕಲ್ಲ, ಇಲ್ಲ ಫ್ರೂಟ್ ಹಾಕಿದರೆ ಡ್ರೈ ಫ್ರೂಟ್ ಹಾಕಲ್ಲ. ಇದನ್ನು ಇಷ್ಟು ಪ್ಯಾಕ್ ಮಾಡ್ತೀನಿ. ಅದರ ನಂತರ ಮಕ್ಕಳೆಲ್ಲ ಸ್ಕೂಲಿಗೆ ಹೊರಟಾಯಿತು. ಅದಾದಮೇಲೆ ನಾನು ಇವಾಗ ಸ್ವಲ್ಪ ಹೊತ್ತು ಬಿಸಿಲಲ್ಲಿ, ಅಂದರೆ ಸೂರ್ಯನ ಕಿರಣದಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಸ್ವಲ್ಪ ಬಿಸಿಲಲ್ಲಿ ವಾಕ್ ಮಾಡ್ತಿದ್ದೀನಿ. ಬಿಕಾಸ್ ಡೈಲಿ ಡೋಸ್ ಆಫ್ ವೈಟಮಿನ್ ಬಿ ನಮ್ಮ ದೇಹಕ್ಕೆ ಬೇಕೇ ಬೇಕು. ಅದರಿಂದ ಒಂದು 15ರಿಂದ 20 ನಿಮಿಷ ವಾಕ್ ಮಾಡೋದಾಗಿರ್ಬೋದು, ಅಥವಾ ಸ್ವಲ್ಪ ಹೊತ್ತು ಬಿಸಿಲಲ್ಲೇ ಕಾಲ ಕಳೆಯೋದಾಗಿರ್ಬೋದು ಮಾಡ್ತೀನಿ. ಅದಾದಮೇಲೆ ನಾನು ಕೂಡ ಆರಾಮಾಗಿ ರಿಲ್ಯಾಕ್ಸ್ ಆಗಿ ಬಿಸಿ ಬಿಸಿಯಾದ ಕ್ರಿಸ್ಪಿ ದೋಸೆನ ಎಂಜಾಯ್ ಮಾಡ್ತಿದ್ದೀನಿ. ಸೊ ಒಳ್ಳೆ ನ್ಯೂಟ್ರಿಷಿಯಸ್ ಆದ ಬ್ರೇಕ್ಫಾಸ್ಟ್ ಮಸ್ಟ್ ಹ್ಯಾವ್ ಫಾರ್ ಆಲ್ ಮಾಮ್ಸ್ ಅಂತಲೇ ಹೇಳ್ಬೋದು. ಬಿಕಾಸ್ ನಮ್ಮ ಇಡೀ ದಿನದ ಎನರ್ಜಿ ಡಿಸೈಡ್ ಮಾಡೋದೇ ನಾವು ಮುಂಜಾನೆ ತಗೊಳ್ಳುವಂಥ ಹೆಲ್ದಿ ಬ್ರೇಕ್ಫಾಸ್ಟ್. ಈಗ ನಾನು ಫಸ್ಟ್ ಕ್ರೈಯಿಂದ ನನ್ನ ಮಕ್ಕಳಿಗೋಸ್ಕರ ತರಿಸಿರೋ ಕೆಲವೊಂದಿಷ್ಟು ಪ್ರಾಡಕ್ಟ್ಸ್, ಅಂದರೆ ಬಟ್ಟೆಗಳ ತರಿಸಿದ್ದೀನಿ. ಅದ್ರದ್ದು ರಿವ್ಯೂ ಮಾಡ್ತೀನಿ. ಆ್ಯಕ್ಚುಲಿ ನನ್ನ ಮಕ್ಕಳ ಹುಟ್ಟದಾಗಿಂದನೂ ಯಾವಾಗಲೂ ಫಸ್ಟ್ ಕ್ರೈಯಿಂದನೇ ಜಾಸ್ತಿ ಆರ್ಡರ್ ಮಾಡೋದು ಬಟ್ಟೆಗಳ. ನನಗೆ ಫಸ್ಟ್ ಕ್ರೈಯಿಂದ ತರಿಸಿರೋ ಬಟ್ಟೆಗಳೇನವಲ್ಲ ಅದು ಭಾಳನೇ ಕ್ವಾಲಿಟಿ ವೈಸ್ A1 ಅನ್ನಿಸ್ತವ, ಮತ್ತು ಬಜೆಟ್ ಫ್ರೆಂಡ್ಲಿನೂ ಅದ, ಮತ್ತು ಭಾಳ ಒಂದು ವೆರೈಟಿ ಆಫ್ ಕಲೆಕ್ಷನ್ಸ್ ಇರ್ತವ, ಮತ್ತು ಮಕ್ಕಳು ಇಷ್ಟಪಡೋ ರೀತಿಯಾದ ಪ್ರಿಂಟ್ಸ್ ಎಲ್ಲ ಇರ್ತವ. ಮೋಸ್ಟ್ ಇಂಪಾರ್ಟೆಂಟ್ಲಿ ಚಿಕ್ಕ ಮಕ್ಕಳಿದ್ದಾಗ ಅವ್ರ ಸ್ಕಿನ್ ಫ್ರೆಂಡ್ಲಿ ಆಗಿರಬೇಕು, ಇರಿಟೇಷನ್ ಇರಬಾರ್ದು, ಏನೇ ಆಗಬಾರ್ದು ಬಟ್ಟೆ ಹಾಕಿದಾಗ.
ಸೊ ಆ ಥರ ಒಂದು ಫ್ಯಾಬ್ರಿಕ್ ಇರಬೇಕು, ಸ್ಮೂತ್ ಆದ ಫ್ಯಾಬ್ರಿಕ್, ಕಂಫರ್ಟೇಬಲ್ ಆದ ಫ್ಯಾಬ್ರಿಕ್. ಈ ಎಲ್ಲ ರಿಕ್ವೈರ್ಮೆಂಟ್ಸ್ ಫುಲ್ಫಿಲ್ ಮಾಡೋದು ಫಸ್ಟ್ ಕ್ರೈಯಲ್ಲಿ ಸಿಗುವಂಥ ಪ್ರಾಡಕ್ಟ್ಸ್. ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ಆ್ಯಕ್ಚುಲಿ ನಾನು ಅದೇ ಅನ್ನಲ್ಲ, ಒಂದು 4-5 ವರ್ಷ ಆಯಿತು ಫಸ್ಟ್ ಕ್ರೈಯಿಂದ ಬಟ್ಟೆ ಪರ್ಚೇಸ್ ಮಾಡ್ತಾ, ಹಾಗಾಗಿ ರಿವ್ಯೂ ಕೊಡೋಣ ಒಂದು ಅಂತ ಅನ್ನಿಸ್ತು. ಸೊ ದ್ಯಾಟ್ ಬೇರೆ ಮಾಮ್ಸಿಗೂ ಹೆಲ್ಪ್ ಆಗ್ತದೆ. ಫಸ್ಟ್ ಈಗ ಇನ್ನೇನು ಚಳಿಗಾಲ ಹತ್ತಿರ ಬರತ್ತದ, ಹಾಗಾಗಿ 2 ಸ್ವೆಟರ್ನ ಆರ್ಡರ್ ಮಾಡಿದ್ದೀನಿ ಮಕ್ಕಳಿಗೋಸ್ಕರ. ಇದು ನನ್ನ ಮಗನಿಗೋಸ್ಕರ. ಕಲರ್ ಮಾತ್ರ ಸೂಪರ್ ಬದ. ಆಮೇಲೆ ಈ ಥರ ಭಾಳಷ್ಟು ಡಿಸೈನ್ ಇರೋ ಕ್ಯೂಟ್ ಡಿಸೈನ್ ಇರೋ ಸ್ವೆಟರ್ಸ್ ಬಹಳನೇ ಇದ್ವು. ಆಮೇಲೆ ವೆರೈಟಿ ಕೂಡ ಲೈಕ್ ರೌಂಡ್ ನೆಕ್, ಬಟನ್ ಡೌನು ಎಲ್ಲ ರೀತಿ ಅದ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೋ. ಒಂದು ಆಪ್ಷನ್ಸ್, ವೆರೈಟಿ ಕಲೆಕ್ಷನ್ಸ್ ಭಾಳ ಸಿಗ್ತದೆ. ಸೊ ಇದು ಭಾಳನೇ ಇಷ್ಟ ಆಯ್ತು ನನಗೆ. ಬಿಕಾಸ್ ಈ ವೂಲಿಂದು ಫ್ಯಾಬ್ರಿಕ್ ಏನದಲ್ಲ ಭಾಳ ಕಂಫರ್ಟೇಬಲ್ ಅದ, ಏನೂ ಇರಿಟೇಷನ್ ಇಲ್ಲ. ಚುಚ್ಚುತ್ತಾವ ಮಮ್ಮಿ, ಒಂದು ಯಾವ್ದಾರ ಬಟ್ಟೆ ಹಾಕೋಣ ಇದು ಚುಚ್ಚಲತ್ತದ ತೆಗೀರಿ ಅಂತ. ಸೊ ಇದು ಆ ರೀತಿ ಇಲ್ಲ, ಭಾಳ ಒಂದು ಸಾಫ್ಟ್ ಅದ, ಕಂಫರ್ಟೇಬಲ್ ಅದ. ಇದು ನನ್ನ ಮಗಳಿಗೋಸ್ಕರ ತರಿಸಿದ್ದು ಪಿಂಕ್ ಕಲರ್. ಸೊ ಕಲರ್ ಬ್ಲಾಕ್ 3 ಕಲರ್ಸ್ ಅದಾವ. ಯೂಶಲಿ ಹೆಣ್ಮಕ್ಳಿಗೆ ಪಿಂಕ್ ಇಷ್ಟ ಆಗ್ಬಿಡ್ತದೆ, ಅವಳೇ ಚಾಯ್ಸ್ ಮಾಡಿರೋದು. ಬಟನ್ ಡೌನ್ ಅದ ಇದು. ಆಮೇಲೆ ಇದ್ರದ್ದು ಕೂಡ ಅಷ್ಟೇ ಸಾಫ್ಟ್ ಅದ, ಕಂಫರ್ಟೇಬಲ್ ಅದ ಫ್ಯಾಬ್ರಿಕ್ ಅದ. ಇವೆರಡರದ್ದು ಬ್ರ್ಯಾಂಡ್ ಡಿಫ್ರೆಂಟ್ ಅದ. ಇದು ಬೇಬಿ ಹಗ್ ಅನ್ನೋ ಬ್ರ್ಯಾಂಡಿಂದು. ಫಸ್ಟ್ ಕ್ರೈಯಲ್ಲಿ ಬೇರೆ ಬೇರೆ ಬ್ರ್ಯಾಂಡಿನ ಪ್ರಾಡಕ್ಟ್ಸ್ ಅವ. ಅದರಲ್ಲೂ ಎಸ್ಪೆಷಲಿ ಬೇಬಿ ಹಗ್ ಬ್ರ್ಯಾಂಡಿನ ಏನು ಪ್ರಾಡಕ್ಟ್ಸ್ ಅವಲ್ಲ, ಅದು ಅಂತೂ ಸೂಪರ್ ಬವ. ಟ್ರಸ್ಟ್ ಮೀ, ನೀವು ಬೇಕಾದ್ರೆ ಮಕ್ಕಳಿಗೋಸ್ಕರ ಪರ್ಚೇಸ್ ಮಾಡಿ ನೋಡ್ರಿ, ಅವಾಗ ನೀವೇ ಒಪ್ಕೊತೀರಿ ಎಷ್ಟು ಚಲೋ ಅದ ಫ್ಯಾಬ್ರಿಕ್ ಅಂತ. ಈ ಸ್ವೆಟರ್ ಬೇಬಿ ಹಗ್ ಬ್ರ್ಯಾಂಡಿಂದದ. ಇದು ಎಲ್ಲೋ ಆ್ಯಪಲ್ ಅನ್ನೋ ಬ್ರ್ಯಾಂಡಿಂದದ. ಇದ್ರದ್ದು ಫ್ಯಾಬ್ರಿಕ್ ಭಾಳ ಚಂದದ. ನೆಕ್ಸ್ಟ್ ಏನಂತಂದ್ರೆ ಈ ಥರ ಬರ್ತದೆ ಬೇಬಿ ಹಗ್ ಬ್ರ್ಯಾಂಡಿಂದ. ಸೊ ಇದ್ರ ಪ್ರಾಡಕ್ಟ್ಸ್ ಎಲ್ಲ ಭಾಳ ಚಲೋ, ಕ್ವಾಲಿಟಿ ವೈಸ್ ಆಗಿರ್ಬೋದು. ಆಮೇಲೆ ಫ್ಯಾಬ್ರಿಕ್ ಸ್ಮೂತ್, ಕಂಫರ್ಟೇಬಲ್ ಎಲ್ಲ. ಇಲ್ಲಿ ನೋಡ್ರಿ, ನೈಟ್ ವೇರ್ ಇಷ್ಟು ಕ್ಯೂಟ್ ಆದ ಪ್ರಿಂಟ್ ಅದಾವ. ಸೊ ಡೆಫಿನೆಟ್ಲಿ ಈ ಥರ ಪ್ರಿಂಟ್ ಇದ್ದದ್ದು ಮಕ್ಕಳು ಭಾಳ ಲೈಕ್ ಮಾಡ್ತಾರೆ. ಸೈಜ್ ಆಪ್ಷನ್ ಅವೈಲೇಬಲ್ ಇರ್ತದ, ಫಿಟ್ಟಿಂಗ್ ಕರೆಕ್ಟಾಗಿರ್ತದ ಆ ಏಜ್ ಪ್ರಕಾರ ತಗೊಂಡಾಗ. ಆಮೇಲೆ ಬಟನ್ಸ್, ಜಿಪ್ ಎಲ್ಲನೂ ಕ್ವಾಲಿಟಿ ಪ್ರಾಡಕ್ಟ್ಸ್. ಕ್ವಾಲಿಟಿ ವೈಸ್ A1 ಅಂತಲೇ ಹೇಳ್ಬೋದು. ಇದಿಷ್ಟು ನನ್ನ ಬಂದು ಸ್ಮಾಲ್ ರಿವ್ಯೂ ಫಸ್ಟ್ ಕ್ರೈ ಪ್ರಾಡಕ್ಟ್ಸಿಂದು. ಇದು ಸ್ಪಾನ್ಸರ್ಡ್ ಅಂತೂ ಅಲ್ವೇ ಅಲ್ಲ, ಜಸ್ಟ್ ಶೇರ್ ಮಾಡ್ಬೇಕು ಅನ್ನಿಸ್ತು. ಅದರದ್ದು ಜೆನ್ಯೂನ್ ರಿವ್ಯೂ ಬೇರೆ ಮಾಮ್ಸಿಗೆ ಹೆಲ್ಪ್ ಆಗಲಿ ಅಂತ. ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ ಹೆಂಗೆ ಅನ್ನಿಸ್ತು ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.